ನಮಸ್ತೆ. ವಿಕಾಸ ದರ್ಪಣಕ್ಕೆ ನಿಮಗೆ ಸ್ವಾಗತ. ನಾನಿಮ್ಮ ಹರೀಶ್. ನಾನು ವಿಕಾಸ ದರ್ಪಣ ಶುರು ಮಾಡಿದ ಉದ್ದೇಶ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಪದೇ ಪದೇ ಹೇಳ್ತಾ ಇರ್ತೀನಿ ಎವ್ರಿ ಎಪಿಸೋಡಲ್ಲಿ. 224 ಕಾನ್ಸ್ಟಿಟ್ಯೂಯೆನ್ಸಿನ ಡೆವಲಪ್ ಮಾಡೋದು, ನಮ್ಮ ಕರ್ನಾಟಕನ ಶ್ರೀಮಂತವಾದಂಥ ರಾಜ್ಯ ಮಾಡಬೇಕು ಅಂತ ಈ ವಿಕಾಸ ದರ್ಪಣ ನಾವು ಸ್ಟಾರ್ಟ್ ಮಾಡಿರುವಂಥದ್ದು ಪ್ರೋಗ್ರಾಮ್ನ. ಅದಕ್ಕೋಸ್ಕರ ನಾನು ಇನಿಷಿಯಲ್ ಎಲ್ಲ ಇನ್ಪುಟ್ ಕೊಟ್ಟು ತುಂಬ ಮುಖ್ಯವಾದಂಥ ಗಣ್ಯ ವ್ಯಕ್ತಿಗಳನ್ನ ಕೂಗಿಸಿ ನಮ್ಮದು ಇಂಟರಾಕ್ಷನ್ಸ್ ನಡೀತು. ಯಾಕೆ ಅಂದರೆ ಪ್ರಾಕ್ಟಿಕಲಾಗಿ ಹೋಗೋ ಮುಂಚೆ ರೂಟಲ್ಲಿ ಏನು ನಡೀತಿದೆ, ಕೋರ್ ಏನು ಸಮಸ್ಯೆಗಳಿದೆ ಅನ್ನೋದು ನಿಮಗೆಲ್ಲ ಗೊತ್ತಾಗಲಿ ಅಂತ. ಬಟ್ ನಾನಿವತ್ತು ತುಂಬ ನೋವಿಂದ ದುಃಖದಿಂದ ಇವತ್ತು ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ತುಂಬ ಫೋನ್ ಕಾಲ್ಸ್ ಬರ್ತಿದೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾವ್ರೆ, ಎಲ್ಲ ಅದ್ಭುತವಾಗಿದೆ. ಬಟ್ ಫೋನ್ ಕಾಲು ಬರೋದು ವಿಚಾರ ನಾನು ಒಂದ್ಸಲಿ ನೋಡೋಣ ಅಂತ ನಾನು ಅಟೆಂಡ್ ಮಾಡಿದೆ ಕೆಲವೊಂದು ಫೋನ್ಗಳನ್ನ. ಏನು ಪ್ರಶ್ನೆಗಳು ಕೇಳ್ತೀರಾ ಅಂದರೆ, ಸರ್ ನೀವು ವಿಕಾಸ ದರ್ಪಣ ತುಂಬ ಚೆನ್ನಾಗಿ ಬರ್ತಿದೆ, ಅದ್ಭುತವಾಗಿದೆ ಸರ್, ನನಗೆ ಕೆಲಸದಲ್ಲಿ ಸಮಸ್ಯೆಗಳೈತೆ, ನಂಗೆ ಒಳ್ಳೆ ಕೆಲಸ ಸಿಗ್ತಿಲ್ಲ, ನಂಗೆ ಗ್ರೋತ್ ಆಗ್ತಿಲ್ಲ, ನಮ್ಮ ಕಂಪ್ನಿ ಸರಿಯಾಗಿ ನೋಡ್ಕೊಳ್ತಿಲ್ಲ, ಇದು ಪ್ರಶ್ನೆ. ಎರಡನೇದು, ನಂಗೆ ಮದುವೆ ಆಗಿಲ್ಲ ಸರ್, ಮದುವೆ ವಿಚಾರಕ್ಕೂ ನಮ್ಮ ವಿಕಾಸ ದರ್ಪಣಕ್ಕೂ ಏನು ಸಂಬಂಧ ಇದೆ, ಸ್ವಲ್ಪ ಯೋಚನೆ ಮಾಡೋಂಥ ವಿಚಾರ. ಇನ್ನು ಕೆಲವೊಬ್ರು ಫೋನ್ ಮಾಡ್ತಾರೆ, ಸರ್ ನನ್ನ ಮಕ್ಕಳಾಗ್ತಿಲ್ಲ ಅದ್ರ ಇಶ್ಯೂ ಇದೆ ಅಂತಾರೆ. ಆಮೇಲೆ ಇನ್ನೂ ಕೆಲವೊಬ್ರು ಫೋನ್ ಮಾಡ್ತಾರೆ, ನನ್ನ ಮಕ್ಕಳು ಸರಿಯಾಗಿ ನೋಡ್ಕೊಳ್ತಿಲ್ಲ, ಅದು ನೋಡಿ ಯೋಚನೆ ಮಾಡಿ. ನೀವು ಸ್ಟ್ರಾಂಗ್ ಆಗಿತ್ತು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರಲ್ಲ. ನಿಮಗೆ ನೀವೇ ಡಿಪೆಂಡೆಂಟ್ ಆಗಿದ್ದರೆ ಇನ್ನು ನೀವು ದೇಶನ ಹೆಂಗೆ ಡೆವಲಪ್ ಮಾಡ್ತೀರಾ? ಯೋಚನೆ ಮಾಡೋಂಥ ವಿಚಾರ. ಪ್ರಶ್ನೆ ಕೇಳೋ ಮುಂಚೆ ನೀವು ನನಗೆ ಏನು ಬೇಕು ಅನ್ನೋದು ಕ್ಲಾರಿಟಿ ಇಟ್ಕೋಬೇಕಾಗತ್ತೆ. ನೋಡಿ, ವಿಕಾಸ ದರ್ಪಣ ಅಂದರೆ ನನ್ನ ಒಬ್ಬನ ಬೆಳವಣಿಗೆ ಅಲ್ಲ, ಎಲ್ಲರ ಬೆಳವಣಿಗೆಗೋಸ್ಕರ ನನ್ನ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. ಹಿಂಗೆ ಈ ಯೂತ್ ಸೆಗ್ಮೆಂಟ್ಗೆ ಒಂದು ಮೆಸೇಜ್ ಕೊಡ್ತೀನಿ ನಾನು, ಎಸ್ಪೆಷಲಿ ಜಾಬಲ್ಲಿ ಇರೋರಿಗೆ. ನಾನು ಇಷ್ಟು ವರ್ಷದಿಂದ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ನನಗೆ ಪ್ರೋಗ್ರೆಸ್ ಇಲ್ಲ, ನಂಗೆ ಪ್ರಮೋಷನ್ ಕೊಡ್ತಿಲ್ಲ, ನನಗೆ ಇನ್ಕ್ರಿಮೆಂಟ್ ಕೊಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆ. ನಾನು 6 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು ಅಂತಾರೆ. ಅವ್ರು ಕೊಡ್ತಿಲ್ಲ ಅಂದರೆ ನಿನ್ನ ಕಾಂಟ್ರಿಬ್ಯೂಷನ್ ಏನು? ಕೆಲಸ ಎಲ್ಲರೂ ಮಾಡ್ತಾರೆ, ಬೆಳಗ್ಗೆ ಬಂದ್ಬಿಟ್ಟು ಸಂಜೆವರೆಗೆ ಇದ್ಬಿಟ್ಟು ಹೋಗ್ತಾರೆ. ಬಟ್ ನಿನ್ನಿಂದ ಕಂಪ್ನಿಗೆ ಏನು ಕಾಂಟ್ರಿಬ್ಯೂಷನ್ ಇದೆ, ಏನು ಡೆವಲಪ್ಮೆಂಟ್ ಆಗ್ತಿದೆ? ಇವಾಗ ನಾವು ಇಂಡಿಯಾ ಇಸ್ ಗ್ರೇಟ್ ಅಂತೀವಿ, ಇಂಡಿಯಾ ಗ್ರೇಟೇನೆ, ನಿಮ್ಮಿಂದ ಗ್ರೇಟ್ ಆಯ್ತಾ ಇಂಡಿಯಾ? ಯಾರಿಂದ ಆಯಿತು ಗ್ರೇಟ್ ಇಂಡಿಯಾ? ಇವತ್ತು ಇತಿಹಾಸ ನಾವು ತಗೊಂಡ್ರೆ ಮಹಾತ್ಮ ಗಾಂಧೀಜಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಅಥವಾ ಇನ್ನು ಸುಭಾಷ್ ಚಂದ್ರ ಬೋಸ್, ಇವ್ರ ಹೆಸರು ಹೇಳ್ಕೊಂಡೆ ಜೀವನ ಮಾಡ್ತಿದ್ದೀವಿ. ಇವತ್ತು ಇಂಡಿಯಾ ಇಸ್ ಬಿಕಮ್ ಗ್ಲೋಬಲ್ ಲೀಡರ್ ಅಂತೀವಿ ನಾವು. ಮೋದಿಜಿಯವ್ರಿಗೆ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ. ನಿನ್ನ ಕಾಂಟ್ರಿಬ್ಯೂಷನ್ ಏನು? ನೀನು ಡೆವಲಪ್ಮೆಂಟ್ ಏನು ಮಾಡ್ತಿದ್ದೆ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿರೋಂಥ ವಿಚಾರ ಇದು. ಇವತ್ತು ಕೂಡ ನಾನು ಚೆನ್ನಾಗಿರಬೇಕು, ನಾನು ಸೆಕ್ಯೂರ್ಡ್ ಆಗಿರಬೇಕು, ನಮ್ಮನ್ನೇ ಚೆನ್ನಾಗಿರಬೇಕು ಅಂತ ನೀವು ಯೋಚನೆ ಮಾಡ್ತಿರಲ್ಲ. ದೇಶಕ್ಕೆ ಏನಾರು ಸಮಸ್ಯೆ ಆಯಿತು, ನಮ್ಮ ಕತೆ ಏನು ಯೋಚನೆ ಮಾಡಿ. ದೇಶ ಪವರ್ಫುಲ್ ಆಗಿರಬೇಕು ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನು? ಯಾಕೆ ಅಂದರೆ ಚೈನಾ ಪಕ್ಕದಲ್ಲಿ ಬೆಳೀತಿದೆ ಅಂದರೆ ಯಾವ ರೇಂಜಲ್ಲಿ ಬೆಳೀತಿದೆ ಅಂದರೆ ನಾವು ಅವ್ರು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಅವ್ರ ಫೋಕಸ್ ಕಂಪ್ಲೀಟಾಗಿ ಅವರ ರಾಷ್ಟ್ರನ ಟಾಪ್ ಮೋಸ್ಟ್ ತೊಗೊಂಡು ಹೋಗೋದಕ್ಕೆ ವರ್ಕ್ ಮಾಡ್ತಾವ್ರೆ. ಬಟ್ ಆರ್ ವಿ ಡೂಯಿಂಗ್ ದಟ್ ಒನ್? ಇವತ್ತು ಸ್ಟಾರ್ಟಪ್ಸ್ಗಳು ಎಲ್ಲರೂ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ. ಮಾಡೋ ಮುಂಚೆ ನೀವು ಈ ಒಂದು ಪ್ರಾಡಕ್ಟು ಅಥವಾ ಸರ್ವಿಸಸ್ಸಿಂದ ಏನು ಡೆವಲಪ್ಮೆಂಟ್ ಆಗುತ್ತೆ, ಇದ್ರ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತಾ, ನಿಜವಾಗ್ಲೂ ಸಮಾಜಕ್ಕೆ ಯೂಸ್ ಆಗುತ್ತಾ, ಹ್ಯುಮ್ಯಾನಿಟಿಗೆ ಬೆಳವಣಿಗೆಗೆ ಆಗುತ್ತಾ? ಹಂಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಸೇಲ್ಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬಂದೇ ಬರುತ್ತೆ. ಬಟ್ ನೀವು ಏನು ಮಾಡ್ತೀರಾ ಅಂದರೆ, ನೀವು ಮಾಡೋದೇ ಇನ್ವೆಸ್ಟ್ಮೆಂಟ್ಗೆ, ಫಂಡಿಂಗೋಸ್ಕರನೇ ಮಾಡೋದು ಮೆಜಾರಿಟಿ. ಎಲ್ಲರೂ ಹೇಳ್ತಿಲ್ಲ, ಮೆಜಾರಿಟಿ ಅದನ್ನೇ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ವರ್ಕ್ ಮಾಡಿದ್ರೆ ಹೆಂಗಾಗುತ್ತೆ ನೋಡಿ. ನಮ್ಮ ಇತಿಹಾಸ ತಗೊಂಡೋದ್ರೆ ನಮ್ಮ ಏನ್ಷಿಯಂಟ್ ವಿಸ್ಡಮ್ ಎಷ್ಟು ಪವರ್ಫುಲ್ಲು ಅಂದರೆ, ಹನುಮಂತ ಭಾರಿ ಪವರ್ಫುಲ್ಲು. ಆದರೆ ಅವ್ನಿಗೊಂದು ಶಾಪ ಇತ್ತು, ಅವನ ಶಕ್ತಿನೇ ಅವ್ನು ಮರ್ತೋಗ್ಬಿಡ್ತಾನೆ. ಅವನು ಯಾರು ಅನ್ನೋದು ಅವನಿಗೆ ಗೊತ್ತಿರಲ್ಲ. ಯಾರೋ ಬಂದೆ ನೀನು ಹಂಗೆ ನೀನು ಹಿಂಗೆ ಅಂತ ಹೊಗಳಿ ಅವನಿಗೆ ಹೇಳ್ದಾಗ ಅವಾಗ ಅವ್ನ ಶಕ್ತಿ ಆ್ಯಕ್ಟಿವೇಟ್ ಆಗಿ ಹನುಮಂತನ ಫುಲ್ ಪವರ್ ಆ್ಯಕ್ಟಿವೇಟ್ ಆಗುತ್ತೆ. ನಾವು ಪ್ರತಿಯೊಬ್ಬರೂ ಆಂಜನೇಯಂಗೆ ವಿಪರೀತ ಪವರ್ ಇದೆ, ಶಕ್ತಿ ಇದೆ. ಬಟ್ ಯಾರೂ ಬಂದ್ಬಿಟ್ಟು ನಮ್ಗೆ ಹೊಗಳಲ್ಲ. ನಮಗೆ ನಾವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ಥಿಂಕ್ ಬಿಗ್. ಇವತ್ತು ಕೂಡ ನಾವು ಥಿಂಕಿಂಗ್ ಪ್ಯಾಟ್ರನ್ನ ಚಿಕ್ಕದಾಗಿದೆ ನಮ್ಮದು. ಅದ್ರ ಮಿಸ್ಟೇಕು ನಿಮ್ದಲ್ತಿಲ್ಲ ನಾನು. ನಮ್ಮ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ನಮ್ಮ ಪೇರೆಂಟ್ಸ್ ಇರ್ಬೋದು, ಎಜುಕೇಷನಲ್ಲಿ ಏನು ಹೇಳ್ಕೊಡ್ತಾರೆ,
ಚೆನ್ನಾಗಿ ಓದು, ಒಳ್ಳೆ ಜಾಬ್ಗೆ ಹೋಗು, ಒಳ್ಳೆ ಸಂಬಳ ತೊಗೊಂಡ್ರೆ ನೋಡಪ್ಪ ಲೈಫಲ್ಲಿ ಸೆಟ್ಲ್ ಆಗ್ತೀವಿ. ಏನು ಸೆಟ್ಲ್ ಅಂದರೆ ಏನು? ಮದುವೆ ಆಗಿ ಮಕ್ಕಳಾಗುತ್ತೆ, ಅದು ಎಲ್ಲರೂ ಮಾಡ್ತಾರೆ. ಯಾವ ಆ್ಯಂಗಲಲ್ಲಿ ಸೆಟ್ಲ್ ಅಂತ ಅದು ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಪೇರೆಂಟ್ಸ್ ತಗೊಳ್ಳಿ, ತಂದೆ ತಾಯಿ ಕೂಡ ನಮ್ಗೆ ಹೇಳ್ತಾರೆ ಏನಪ್ಪ ಅಂದರೆ, ನೋಡು ಚೆನ್ನಾಗಿ ಓದು, ಒಳ್ಳೆ ಕೆಲ್ಸಕ್ಕೆ ಸೇರು, ಅವಾಗ ನೋಡಪ್ಪ ಲೈಫ್ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಚೆನ್ನಾಗಿರುತ್ತೆ ರೀ? ನಮ್ಮನ್ನು ಫಾಲೋಯರ್ ಆಗಿನೇ ತಯಾರು ಮಾಡ್ತಿದೆ ಸಿಸ್ಟಮು. ಸೊ ನೀವು ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು. ಇವಾಗ ಧೀರುಭಾಯ್ ಅಂಬಾನಿ ಅವರ ತಂದೆನೂ ಒಬ್ಬರು ಮೇಷ್ಟ್ರು, ಅವ್ರೇನು ಶ್ರೀಮಂತರೇನಲ್ವಲ್ಲ. ಬಟ್ ಅವ್ರೇನು ಮಾಡಿದ್ರು, ಎಲ್ಲರೂ ಏನು ಥಿಂಕ್ ಮಾಡ್ತಾರೋ ಅದ್ರ ವಿರುದ್ಧವಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ಒಂದು ದೊಡ್ಡ ಸಾಮ್ರಾಜ್ಯ ರಿಲಯನ್ಸ್ ಇದೆ. ಅಡಾನಿ ಈಸ್ ಆಲ್ಸೋ ಸೆಲ್ಫ್ ಮೇಡ್ ಮ್ಯಾನ್. ಅವ್ರು ಇವಾಗ ಶ್ರೀಮಂತರಾಗಿರೋದೇ ತಪ್ಪ? ಅವ್ರು ಕಷ್ಟಪಟ್ಟು ದುಡ್ದು ಶ್ರೀಮಂತಿಕೆಗೋಸ್ಕರ ಅವ್ರು ತಲೆ ಓಡಿಸಿ ಮಾಡಿರೋದು ತಪ್ಪ? ನಾವೇನು ಮಾಡ್ತೀವಿ? ಕಾಮೆಂಟ್ಸ್ ಮಾಡ್ತೀವಿ. ರಿಲಯನ್ಸ್ ಅವರು ಹಿಂಗೆ ಯಾಕೆ ಮಾಡ್ತಾರೋ, ಹಂಗೆ ಯಾಕೆ ಮಾಡ್ತೀವಿ ಸರ್? ಕೇಳೋ ಮುಂಚೆ ನಾವು ಕೇಳೋ ಲೆವೆಲ್ ಇದ್ದೀವ ಅಂತ ಯೋಚನೆ ಮಾಡಿ. ನಾನು ಯಾರೇ ಪರ ಅಥವಾ ವಿರೋಧ ಅಲ್ಲ, ಪ್ರತಿಯೊಬ್ಬರಿಗೂ ಆ ಕೆಪಾಸಿಟಿ ಇದೆ. ಎಲ್ಲರೂ ನಾವು ಪವರ್ಫುಲ್ ಆಗ್ಬೋದು, ಆದರೆ ಥಿಂಕಿಂಗ್ ಪ್ಯಾಟ್ರನ್ನ ಚೇಂಜ್ ಮಾಡಿ. ಈಗ 224 ಕಾನ್ಸ್ಟಿಟ್ಯೂನ್ಸಿಂದ ನಾನು ಲೀಡರ್ಸ್ನ ಹುಡುಕ್ತಾ ಇದ್ದೀನಿ. ಕೆಪಾಸಿಟಿ ಇದೆಯಾ, ಗಟ್ಸ್ ಇದೆಯಾ? ನನಗೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಸರ್ ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ, ಈ ಕಾನ್ಸ್ಟಿಟ್ಯೂಯೆನ್ಸಿಲಿ ನಾವು ಡೆವಲಪ್ ಮಾಡೋಣ, ಒಟ್ಟಿಗೆ ಸೇರಿಕೊಂಡು ನಮ್ಮ ರಾಜ್ಯನ ಶ್ರೀಮಂತ ರಾಜ್ಯವಾಗಿ ಮಾಡೋಣ. ಯಾವ ಶ್ರೀಮಂತಿಗೆ? ದುಡ್ಡು ಒಂದೇ ಅಲ್ಲ, ಆರೋಗ್ಯಕರವಾಗಿರಬೇಕು, ಸಮಾಜದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಬಾರ್ದು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ರೀ ನಾವು. ಯಾಕೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ? ಎಲ್ಲರೂ ಸರಿ ಇತ್ತು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಎಲ್ಲಿದೆ? ಕೋರ್ಟ್ಗೆ ಹೋಗ್ಬಾರ್ದು. ಕೋರ್ಟ್ಗೆ ಏನಕ್ಕೆ ಹೋಗ್ತೀರಾ ಹೇಳಿ? ಡಿಸ್ಪ್ಯೂಟ್ಸ್ ಯಾಕಿರುತ್ತೆ ಹೇಳಿ? ಯಾರೋ ಒಬ್ಬರು ಮಿಸ್ಟೇಕು, ಆ ಮಿಸ್ಟೇಕಿಂದ ಶುರು ಆಗುತ್ತೆ ಎಲ್ಲನೂ. ಮಿಸ್ಟೇಕ್ ಮಾಡೋದಾರು ನಿಲ್ಲಿಸ್ಬಿಡೋಣ ನಾವು ರಾಮರಾಜ್ಯ ಮಾಡಬೇಕು ಅಂತಿದ್ದೀವಿ. ರಾಮರಾಜ್ಯ ಮಾಡಬೇಕು ಅಂತ ರಾಮ ಆಗಿರಿ ನೀವು ಮೊದಲು. ನಮ್ಮ ಥಿಂಕಿಂಗು ಹೆಂಗಿರಬೇಕು ಅಂದರೆ, ಇವಾಗ ಆಂಜನೇಯ ಅಂತೀವಿ, ರಾಮ ಅಂತೀವಿ, ಕೃಷ್ಣ ಅಂತೀವಿ, ಆ ಗುಣಗಳನ್ನ ಅಳವಡಿಸ್ಕೊಳ್ಳಿ. ಇವತ್ತು ಬಸವಣ್ಣ ಏನ್ರಿ ವಚನಗಳು, ಆ ಬಸವಣ್ಣನ ವಚನಗಳನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಪ್ರತಿಯೊಂದು ಸೆಲ್ಲಲ್ಲೂ ಹೆಂಗಿರುತ್ತೆ ಲೈಫು. ಅದನ್ನು ಮಾಡಲ್ಲ. ಬಸವಣ್ಣನ ಹೆಸರೇ ರಾಜಕೀಯ. ಎಂತೆಂಥ ಶ್ರೀಮಂತವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಅವರು. ಆ ಕೊಡುಗೆನ ಅಳವಡಿಸ್ಕೊಳ್ಳೋಣ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋವು ಪ್ರಶ್ನೆಗಳು ಕೇಳುವಾಗ್ಲಾರು ನನಗೆ ಯಾರು ಲೀಡರ್ಸ್ ಸಿಗ್ತಾರೆ ಅಂದರೆ, ಲೀಡರ್ಸ್ಗಳೇ ಇಲ್ವಲ್ಲ. ನಮ್ಮ ರಾಜ್ಯ ಅಷ್ಟು ನಮ್ಮ ಪ್ರಾಬ್ಲಮ್ ಆಗಿದೆಯಾ? ಏನು ನಮ್ಮ ರಾಜ್ಯ, ನಮ್ಮ ದೇಶ ಎಂಥದ್ದು? ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂದ್ರೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ, ನಮ್ಮ ಕೈಲಿ ಮಾತ್ರ ಸಾಧ್ಯ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ಸೊ ಈ ನಿಟ್ಟಿನಲ್ಲಿ ತಮಗೆ ಈ ವಿಕಾಸ ದರ್ಪಣದಲ್ಲಿ ಕೈ ಜೋಡಿಸ್ಕೊಳ್ಳೋಕ್ಕೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಏನೇ ಮಾಡಬೇಕಂದ್ರೂ ಒಗ್ಗಟ್ಟಿನಲ್ಲಿದ್ದರೆ ಮಾತ್ರ ಸಾಧ್ಯ. ಯೂನಿಟಿ ಇರಬೇಕು. ಆ ಒಟ್ಟಿಗೆ ಇತ್ತು ಅಂದರೆ ಯಾವ ಶಕ್ತಿ ನಮಗೆ ನಿಲ್ಸೋಕ್ಕಾಗಲ್ಲ. ಸರ್ಕಾರದಲ್ಲಿ ಏನೋ ಒಂದು ನಮ್ಮ ಅಗೇನೆಸ್ಟ್ ಏನೋ ಒಂದು ಪಾಲಿಸಿ ಮಾಡಿಬಿಟ್ರು ಅಂತ ತಿಳ್ಕೊಳ್ಳಿಪ್ಪ. ಆ ಪಾಲಿಸಿನ ಚೇಂಜ್ ಮಾಡಬೇಕು ಅಂದರೆ ಆಗೋದು ಯಾವಾಗ ಗೊತ್ತಾ? ಹೋರಾಟದಿಂದ. ಏನು ಹೋರಾಟ? ನಾವೆಲ್ಲರೂ ಒಟ್ಟಿಗಿತ್ತು ಅಂದರೆ ಹೋಗಿದ್ದನ್ನು ಚೇಂಜ್ ಮಾಡಿ ಅಂದರೆ ಅವ್ರು ಚೇಂಜ್ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂದರೆ, ವೋಟ್ ಬ್ಯಾಂಕ್ ಯಾರು? ಅವ್ರು ಕೂಡಿಸಿರೋದು ಯಾರು? ನಾವುಗಳನ್ನೇ. ಅದು ಬಿಟ್ಬಿಡಿ. ಇವತ್ತು MLA ಆಗಿದ್ದ ಕೂಡಲೇ, ಅದ್ರ ಮುಂಚೆ ಅವ್ರ ಅಕ್ಕಪಕ್ಕ ಯಾರು ಇರೋಲ್ಲ, ಆಗಿದ್ದ ಕೂಡಲೇ ಒಂದು ಸರ್ಕಲ್ ಫಾರಮ್ ಆಗುತ್ತೆ. ಯಾರು ಅಕ್ಕಪಕ್ಕ ಇರ್ತಾರೆ ಗೊತ್ತಾ? ನಿಮಗೂ ಗೊತ್ತು, ನನಗೂ ಗೊತ್ತು. ಈ ಅಕ್ಕಪಕ್ಕ ಇರೋರೇ ಡೇಂಜರು. ಇವ್ರುಗಳು ಏನು ಮಾಡ್ತಾರೆ? ಅವ್ರಿಗೆ ಏನು ಮಸ್ಕ ಹೊಡೆಯೋದು ಏನು, ಬಕೆಟ್ ಹಿಡಿಯೋದೇನು, ಇದೆಲ್ಲ ಬೇಕಾಯಿತು. ಇವ್ರುಗಳು ಅವ್ರನ್ನ ಇಟ್ಕೊಂಡು ಇವ್ರು ಬೆಳೀತಾರೆ. ಸರ್ಕಾರದ ದುಡ್ಡನ್ನು ಹೆಂಗೆ ಕಾಂಟ್ರಾಕ್ಟ್ ವಿಚಾರದಲ್ಲಿ ಇರ್ಬೋದು, ಅದು ಇನ್ನೇನೋ ಒಂದು ವಿಚಾರದಲ್ಲಿ ಹೆಂಗೆ ತೊಗೊಳ್ಳೋದು ಅನ್ನೋ ಇವ್ರು ಸಪೋರ್ಟ್ ತೊಗೊಳ್ತಾರೆ. ಅವ್ರಿಗೂ ಬೆಳೆಸ್ಬೇಕು, ಇವ್ರಿಗೂ ಬೆಳೆಯೋದು. ಇವರಿಬ್ಬರು ಬೆಳವಣಿಗೆಯಲ್ಲಿ ನಾಶ ಆಗೋದೇನೇಳೆ? ನೀವು ನಾವು, ನಮ್ಮ ದೇಶ ಹಾಳಾಗುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಆ ಸರ್ಕಲ್ಗೆ ಸೇರಬೇಡಿ. ಒಂದ್ಸಲಿ ಎಲೆಕ್ಟ್ ಮಾಡಾದ್ಮೇಲೆ ನಾವು ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡುವಾಗ ಎಲ್ಲರೂ ಡೆವಲಪ್ಮೆಂಟ್ ಆಗಬೇಕು, ಪ್ರತಿಯೊಬ್ಬರು ಡೆವಲಪ್ಮೆಂಟ್ ಆಗಬೇಕು. ಇವಾಗ ನಾನು ಬಿಸ್ನೆಸ್ ಶುರು ಮಾಡ್ತೀನಪ್ಪ, ನನ್ನ ಬಿಸ್ನೆಸ್ಸಿಂದ ಮನುಕುಳಕ್ಕೆ ಒಳ್ಳೇದಾಗಬೇಕು, ನಮ್ಮ ಸ್ಟೇಟ್ಗೆ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು, ಆಮೇಲೆ ನನಗೂ ಒಳ್ಳೇದಾಗಬೇಕು. ಅದು ಬಿಟ್ಬಿಟ್ರೆ ನನಗೆ ಒಬ್ಬನಿಗೆ ಒಳ್ಳೇದಾಗಲಿ. ನಾವು ಈಗ ಒಂದು ಬಿಸ್ನೆಸ್ ಮಾಡಿದ್ರೆ ನನ್ನ ಎದುರುಗಡೆ ಇನ್ನೊಬ್ಬ ಯಾರೋ ಕಾಂಪಿಟೇಟರ್ ಇರೋನೆ, ಅವನು ತುಳಿಕ್ಕೆ ಹೋಗ್ತೀವಿ. ಮೊದಲಿಂದ ಇದೇ ಆಗಿರೋದಲ್ವ ನಮ್ಮ ದೇಶದಲ್ಲಿ. ಈ ರಾಜ್ಯ ಆ ರಾಜ್ಯ ಎಲ್ಲರೂ ನಾವೇ ತುಳ್ಕೊಂಡು ನಮ್ಮ ದೇಶ ಡೆವಲಪ್ ಆಗಿಲ್ಲ. ಹೊರ ದೇಶದವ್ರು ಬಂದ್ಬಿಟ್ಟು ನಮ್ಮನ್ನು ರೂಲ್ ಮಾಡಿದ್ರು.
ಎಷ್ಟು ಜನ ಇದ್ರು ಅವರು? ಬೆರಳೆಣಿಕೆ ಜನ ಬಂದಿದ್ದು. ಸ್ವಲ್ಪ ಸಾವಿರಾರು ಜನ ಬಂದ್ಬಿಟ್ಟು ಕೊಟ್ಟೆ ಅಂತ ಜನ ನಮ್ಮನ್ನು ರೂಲ್ ಮಾಡಿದ್ರು. ಏನಕ್ಕೆಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇವತ್ತು ಹೆಂಗೆ ಎಮ್ ಎಲ್ ಎ ಪಕ್ಕ, ಮಿನಿಸ್ಟ್ರು ಪಕ್ಕ, ಸಿ ಎಂ ಪಕ್ಕ ಓಡಾಡ್ತಿರ್ತಾರಲ್ಲ, ಅವತ್ತು ಅವ್ರುಗಳ ಪಕ್ಕ ಓಡಾಡ್ತಿದ್ರು. ಈ ಸರ್ಕಲ್ ಇದೆ ನೋಡಿ, ಮೋಸ್ಟ್ ಡೇಂಜರಸ್ ಸರ್ಕಲ್. ಪಾಪ ಇಂಥವ್ರ ಸವಾಸದಿಂದಾನೆ ಇವತ್ತು ಒಳ್ಳೊಳ್ಳೆ ಲೀಡರ್ಸ್ಗಳು ಜೈಲಲ್ಲಿದ್ದಾರೆ, ತಪ್ಪೆಜ್ಜೆ ಇಟ್ಬಿಟ್ಟಿದ್ದಾರೆ. ಬಟ್ ಇಡೋದಕ್ಕೆ ಕಾರಣ ಈ ಸರ್ಕಲ್ಲೇನೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಏನಾದ್ರು ಡೆವಲಪ್ಮೆಂಟ್ ಆಗಬೇಕು ಅಂತ ಇಷ್ಟಪಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇತ್ತು ಅಂದರೆ, ಫಸ್ಟ್ ಎಲ್ಲಿಂದ ಶುರು ಆಗುತ್ತೆ ಗೊತ್ತಾ? ಮೈಂಡಿಂದ ಶುರು ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೇನು ಕಲುಷಿತ ಇದೆ ನೋಡಿ, ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು, ಸ್ಪೀಡಿಯಾಗಿ ದುಡ್ಡು ಮಾಡಬೇಕು, ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಬೇಕು, ಫೈನಾನ್ಸ್ ಬಡ್ಡಿ ವ್ಯವಹಾರದಲ್ಲಿ ದುಡ್ಡು ಮಾಡಬೇಕು. ಯಾಕ್ರಿ ಬೇಕು ಜೀವನ ನಿಮ್ಮದು? ಬಡ್ಡಿ ವ್ಯವಹಾರದಲ್ಲಿ ಜೀವನ ಮಾಡ್ಬೇಕೇನ್ರಿ? ಈ ಥರ ದುಡ್ಡು ಮಾಡಿ, ಅಥವಾ ಒಂದು ಕೋಆಪ್ರೇಟಿವ್ ಹುಟ್ಟಾಕಿ ಅಲ್ಲಿ ಮೋಸ ಮಾಡಿ ದುಡ್ಡು ಮಾಡೋದು, ಈ ಥರ ಆ ಥರ ಒಂದು ಜಾತಿ ಹೆಸರಲ್ಲಿ ದುಡ್ಡು ಮಾಡಬೇಕು, ಇವೆಲ್ಲ ಬಿಟ್ಬಿಡಬೇಕು. ಯಾವಾಗ ಇದು ಬಿಡ್ತೀವೋ ನೋಡಿ, ಆಟೋಮೆಟಿಕ್ಕಾಗಿ ಪ್ರಕೃತಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಗೇನು ಅನ್ಸುತ್ತೆ ಗೊತ್ತಾ? ನಾನು ಗೆದ್ದೆ, ನಾನು ದುಡ್ಡು ಮಾಡಿದೆ, ನಾನು ಶ್ರೀಮಂತ ಅದೇ ಅಂತ. ಬಟ್ ಈ ಶ್ರೀಮಂತಿಕೆಯಲ್ಲಿ ನೀವು ಕಳ್ಕೊಂಡಿದ್ದು ಏನು ಗೊತ್ತಾ? ಬರ್ದು ಕೊಡ್ತೀನಿ, ನಿಮ್ಮ ಸುತ್ತಮುತ್ತ ಇರೋವಂಥ ಸರ್ಕಲ್ನ ಕಳ್ಕೊಳ್ತೀರ, ನಿಮ್ಮವರನ್ನ ದೂರ ಮಾಡ್ಕೊಳ್ತೀರ. ಎರಡನೇದು, ನಿಮ್ಮ ಆರೋಗ್ಯ ಗೆಡೋದಂತೂ 100% ಗ್ಯಾರಂಟಿ. ಇವತ್ತು ಹೇಳ್ತೀನಿ ಯಾಕೆ ಆರೋಗ್ಯಕ್ಕೂ ನಿಮ್ಮ ಮೈಂಡ್ ಸೆಟ್ಗೂ ಹೆಂಗೆ ಲಿಂಕ್ ಇದೆ ಅಂತ. ಮೂರನೇದು, ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ಮಾಡುವಾಗ ನಿಮ್ಮ ಫ್ಯಾಮಿಲಿ ಲೈಫ್ ಹಾಳಾಗೋದು ಗ್ಯಾರಂಟಿ. ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಳು ಇರ್ಬೋದು, ಹಾಳಾಗೋದು ಗ್ಯಾರಂಟಿ. ಏನಕ್ಕೆ ಅಂದರೆ, ಹೆಂಗೆ ನೀವು ಬೇರೆಯವ್ರ ಮನೆ ಹಾಳು ಮಾಡಿಬಿಟ್ಟು ನಿಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ನೀವು ವರ್ಕ್ ಮಾಡ್ತೀರಾ? ಪ್ರಕೃತಿ ಹೆಂಗೆ ಸಪೋರ್ಟ್ ಮಾಡುತ್ತೆ? ನಮ್ಮಲ್ಲಿ ಕರ್ಮ ಅನ್ನೋದು ಹೇಳ್ತೀವಿ. ಕರ್ಮ ಅಂದರೆ ಆ್ಯಕ್ಷನ್ನು. ಈ ಕರ್ಮ ಅನ್ನೋದನ್ನು ನೀವು ಏನು ಮಾಡ್ತೀರೋ ಅದ್ರ ಫಲ ವಾಪಸ್ಸು ಬಂದೇ ಬರುತ್ತೆ. ನೀವು ಇವತ್ತು ರಾತ್ರಿ ಎಣ್ಣೆ ಕರೆದಿರೋ ಪದಾರ್ಥನ ಚೆನ್ನಾಗಿ ತಿಂತೀರ, ಅಥವಾ ನಾನ್ ವೆಜ್ ತಿಂತೀರ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಏನಾಗುತ್ತೆ ಎಫೆಕ್ಟು? ಕೆಡಲೇಬೇಕು. ಅದೇ ಇವತ್ತು ನೀವು ಸಂಜೆ ಒಳ್ಳೆ ಹಣ್ಣು ತರಕಾರಿ, ಫುಲ್ಲೆ ಹಣ್ಣು ತರಕಾರಿ ತಿನ್ಕೊಂಡಿತ್ತು ಅಂದರೆ ನೆಕ್ಸ್ಟ್ ಏನಾಗುತ್ತೆ? ಲವಲೋಕಿಯಿಂದ ಇರ್ತೀರ, ಹೆಲ್ತಿಯಾಗಿರ್ತೀರ. ಅದೇ ಕರ್ಮ. ಏನು ಆ್ಯಕ್ಷನ್ ಮಾಡ್ತೀರೋ ಅದು ರಿಯಾಕ್ಷನ್ ಆಗಲೇಬೇಕು. ಇವತ್ತು ಜನಕ್ಕೆ ಕರ್ಮ ಅನ್ನೋದು ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಟ್ಟಿದೆ. ಎಲ್ಲರೂ ಸ್ಟೇಟಸಲ್ಲಿ ಚೆನ್ನಾಗಿ ಹಾಕೊಳ್ತಾರೆ, ಇದಕ್ಕೇನು ಮೋಸ ಇಲ್ಲ. ಆ ಸ್ಟೇಟಸ್ ನೀವು ಅಳವಡಿಸ್ಕೊಳ್ಳಿ, ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ. ನೀವು ಹಾಕೋ ಮುಂಚೆ ಅಳವಡಿಸಿದ್ರೆ ಮಾತ್ರ ಹಾಕಿಲ್ಲ ಅಂದರೆ ಬೇರೆಯವ್ರಿಗೋಸ್ಕರ ಮೆಸೇಜ್ ಕೊಡೋಕ್ಕೋಸ್ಕರ ಹಾಕೋಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನೇನು ಮಾತಾಡ್ತಾರೆ, ಆ ಮಾತಾಡೋ ಮುಂಚೆ ಆ ವ್ಯಕ್ತಿ ಅದು ಪಾಲಿಸ್ತಾವನ ಅಂತ ತಿಳ್ಕೊಂಡು ಆಮೇಲೆ ನೀವು ಅದನ್ನು ನೋಡಿ. ಅದು ಬಿಟ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಏನಕ್ಕೆ ಬೇಕಿದು? ಅದು ಭಿಕ್ಷೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅನ್ನೋದು. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ವಿಕಾಸ ದರ್ಪಣ ಇರೋದು ವಸುದೈವ ಕುಟುಂಬಕಂ ಅಂದರೆ ಎಲ್ಲರೂ ಚೆನ್ನಾಗಿರೋದಕ್ಕೆ ನಾವು ಮಾಡೋಣ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೂ ಪರ್ಫೆಕ್ಟ್ ಇಲ್ಲ ಇಲ್ಲಿ. ನಾನು ಇಲ್ಲ, ನೀವು ಇಲ್ಲ. ತಪ್ಪು ಹುಡ್ಕೊಂಡು ಹೋಗೋದು ಬೇಡ. ಹೆಂಗೆ ಸರಿ ಮಾಡೋದು ಅದ್ರ ಬಗ್ಗೆ ನಾವು ಅದೇ ಮೈಂಡನ್ನು ಆ ಥರ ನಾವು ಡೈರೆಕ್ಷನ್ ತಿರುಗಿಸ್ಬೇಕು. ನೆಗೆಟಿವಿಂದ ಪಾಸಿಟಿವ್ ಕಡೆ ತಿರುಗಿಸ್ಬೇಕು. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟು ವರ್ಕ್ ಮಾಡೋಣ. ಸೊ ಆವಾಗಲೇ ನಿಮ್ಗೆ ಹೇಳಿದೆ ನಾನು, ಮೈಂಡ್ಗೂ ಹೆಲ್ತ್ಗೂ ಏನಪ್ಪ ಲಿಂಕು ಅಂತ. ಇವಾಗ ಯಾರೋ ಒಬ್ಬರು ನಮಗೆ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಅದು ನಿಮಗೇನೆ ತೊಗೊಳ್ಳಿಪ್ಪ, ಒಂದು ಸೈಟಿನ ವಿಚಾರದಲ್ಲೋ ಅಥವಾ ಒಂದು ಅಪಾರ್ಟ್ಮೆಂಟ್ ವಿಚಾರದಲ್ಲೋ, ಆಸ್ತಿ ವಿಚಾರ ಏನೋ ಒಂದು ವಿಚಾರದಲ್ಲಿ ಯಾರೋ ನಿಮಗೆ ಮೋಸ ಮಾಡಿದ್ದಾರೆ. ನೀವು ಅವ್ನು ನನಗೆ ಮೋಸ ಮಾಡಿಬಿಟ್ಟ, ನಂಗೆ ಅನ್ಯಾಯ ಮಾಡ್ದ, ನನಗೆ ಅಯ್ಯೋ ಹಿಂಗೆ ಮಾಡಿಬಿಟ್ಟ, ಅಯ್ಯೋ ಅಯ್ಯೋ ಅಂತ ಕೊರಗ್ತಾ ಇದ್ದರೆ ಏನಾಗಲ್ಲ, ನಿಮ್ಮ ಮೈಂಡಿಂದ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅವ್ನು ಮೋಸ ಮಾಡೋಣ, ಮೋಸ ಹೋಗ್ಬಿಟ್ರೆ ನೀವು ಅದು ಆಗೋಗ್ಬಿಡ್ತದ್ದು. ಅದಕ್ಕೇನು ಮಾಡಬೇಕು, ಲೀಗಲಾಗಿ ಏನು ಮಾಡಬೇಕು ಅದು ಮಾಡೋಣ. ಅಥವಾ ಸೈಲೆಂಟಾಗಿ ಇದ್ಬಿಡಿ. ಇದೇ ಮನಸ್ಸನ್ನು ನಿಮ್ಮ ಒಂದು ಸೈಟ್ ಬದಲು 1000 ಸೈಟ್ ಮಾಡಿ, 100 ಸೈಟ್ ಮಾಡಿ, ಆ ಕಡೆ ಫೋಕಸ್ ಮಾಡಿ. ಒಂದು ಸೈಡ್ ಬಗ್ಗೆ ತಲೆನ ಕೆಡಿಸ್ಕೊಬೇಡಿ. ಮೋಸ ಹೋದ ಆಯಿತು, ಒಂದು ಎಕ್ಸ್ಪೀರಿಯನ್ಸ್ ಬಿಟ್ಟಾಕ್ಬಿಡಿ. ಅದಕ್ಕೆ ಹೇಳೋದು ಫರ್ಗಿವ್ ಆ್ಯಂಡ್ ಫರ್ಗೆಟ್. ನಾವೇನು ಮಾಡ್ತೀವಿ, ಅದೇ ರಿವೆಂಟ್ ಮಾಡ್ತೀವಿ, ಅದೇ ಪ್ಲೇ ಮಾಡ್ತೀವಿ. ಒಂದ್ಸಲಿ ಮೋಸ ಹೋಗಿದ್ದೀವಲ್ಲ, ಆ ಮೋಸ ಹೋದೋ ಸಂದರ್ಭದಲ್ಲಿ ಆದಂಥ ನೋವು, ಆಘಾತ, ಪೇಯ್ನು, ಅದು ಹಾರ್ಟ್ಗೆ ಎಫೆಕ್ಟು, ಬ್ಲಡ್ಗೆ ಎಫೆಕ್ಟು, BP, ಶುಗರ್ ಎಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟಿರ್ತೈತೆ. ಅದನ್ನೇ ರಿವೆಂಟ್ ಮಾಡಿ ಮತ್ತೆ ಮತ್ತೆ ಪ್ಲೇ ಮಾಡ್ತಾರೆ, ಮತ್ತೆ ಅದೇ ಆಘಾತ ಆಗ್ತಾ ಇರುತ್ತೆ. ಅದೇ ಬಡ್ತ, ಅದೇ ಟೆನ್ಷನ್, ಅದೇ ಸ್ಟ್ರೆಸ್, ಅದೇ BP ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಶರೀರ ಕೊಲ್ಯಾಪ್ಸ್ ಆಗುತ್ತೆ. ನಿಜವಾದ ಆಸ್ತಿ ಏನು ಗೊತ್ತಾ? ಶರೀರ. ಶಕ್ತಿ ಏನು ಗೊತ್ತಾ? ನಿಜವಾದದ್ದು ಮನಸ್ಸು. ಇವೆರಡೂ ಚೆನ್ನಾಗಿತ್ತು ಅಂದರೆ ಆ ಥರದ್ದು 100 ಸೈಟು, 100 ಅಪಾರ್ಟ್ಮೆಂಟ್ ಅಥವಾ ಎಷ್ಟೊಂದು ಆಸ್ತಿ ಮಾಡ್ಬೋದು ನಾವು.
ಏನಕ್ಕೆ ಅಂದರೆ ಭೂತ ನಗ್ತಿರ್ತಲೆ, ಇದೇ ಜಾಗಕ್ಕೆ ಜನ ಹಿಂಗೆ ಕಿತ್ತಾಡ್ಸತ್ತವ್ರೆ, ಇದು ಹೊಸದು ಇನ್ನೊಬ್ರು ಉಟ್ಕೊಂಡ್ರು ಅಂತ. ಸೊ ಯಾರ್ಯಾರು ಮೋಸ ಮಾಡಿದ್ದಾರೆ ಇತಿಹಾಸದಲ್ಲಿ ಅವ್ರು ಯಾರೂ ಉದ್ಧಾರ ಆಗಿಲ್ಲ. ಸೊ ಬಿಟ್ಬಿಡಿ ಅದನ್ನು, ನೆಕ್ಸ್ಟ್ ಕಡೆ ಫೋಕಸ್ ಮಾಡಿ. ಹಂಗೇ ಕುಟುಂಬದಲ್ಲಿ ನಾವು ನಮಗೆ ಇವತ್ತು ಮನೇಲಾಗಿರೋವಂಥ ಡಿಸ್ಪ್ಯೂಟ್ಸ್ ಇದೆ ನೋಡಿ, ಕೋರ್ಟಲ್ಲಿ ಹೆಚ್ಚಿರೋದು ಮನೇಲಿರುವಂಥ ಡಿಸ್ಪ್ಯೂಟ್ಗಳೇ. ಗಂಡ ಹೆಂಡ್ತಿರ್ಬೋದು ಅಥವಾ ಮಕ್ಕಳು ತಂದೆ ತಾಯಿದಿರ್ಬೋದು, ಎಲ್ಲ ಡಿಸ್ಪ್ಯೂಟ್ ಕೋರ್ಟಲ್ಲಿದೆ. ಯಾಕಿದೆ ಅಂದರೆ ಹಿಂಗೆ ಮೋಸ ಮಾಡಿಬಿಟ್ರು, ನನಗೆ ಬರಬೇಕಾಗಿದ್ದು ನಂಗೆ ಕೊಟ್ಟಿಲ್ಲ, ಅಯ್ಯೋ ನಮ್ಮ ಮದುವೆ ಮುಂಚೆ ಹಿಂಗೆಲ್ಲ ಹೇಳಿದ್ರು, ಬಟ್ ಇವತ್ತು ನೋಡ್ರಿ ಹಿಂಗಂತ ನಂಗೆ ಡೈವರ್ಸ್ ಬೇಕು. ಇವೆಲ್ಲ ಏನಕ್ಕೆಲೆ ಭಿಕ್ಷುಕರಾಗಿರೋದ್ರಿಂದ ಈ ಸಮಸ್ಯೆ ಆಗಿರೋದು. ಎಕ್ಸ್ಪೆಕ್ಟೇಷನ್ನು ನನಗಿದು ಬೇಕು 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 ಅಂತ ಕೊನೆ ತನಕ ಹಿಂಗೆ ಸಾಯ್ತೀವಿ ನಾವು. ಅದ್ರ ಬದಲು ಆಯಿತು ಮೋಸ ಮಾಡೋದನ್ನ ಬಿಟ್ಟಾಕು, ತೊಂದರೆ ಇಲ್ಲ, ಫರ್ಗೆಟ್ ಆ್ಯಂಡ್ ಫರ್ಗಿವ್, ಬಿಟ್ಬಿಡಿ. ಅದಕ್ಕೆ ನಮ್ಮಲ್ಲಿ ಏನು ಗೊತ್ತಿಲ್ಲ, ಸನ್ಯಾಸತ್ವ ತೊಗೋಬೇಕು. ಸನ್ಯಾಸತ್ವ ಅಂದರೆ ಎಲ್ಲ ಬಿಟ್ಟೋಗಿ ಅಂತಲ್ಲ, ಈ ಕಲುಷಿತದಿಂದ ನೀವು ಹೊರಗಡೆ ಬಿಟ್ಟು ಬರ್ಬೇಕು. ನೀವು ಬಿಟ್ಬಿಡಿ. ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಟೈಮ್ ಸೇವ್ ಆಗುತ್ತೆ, ಕೋರ್ಟ್ಗೆ ಹೋಗೋ ಟೈಮ್ ಸೇವ್ ಆಗುತ್ತೆ. ಆ ಡಿಸ್ಟರ್ಬೆನ್ಸಿಂದ ಹೊರಗಡೆ ಬರ್ತೀರಾ. ಅದೇ ಸಮಯನ ಹೆಚ್ಚು ಬೆಳವಣಿಗೆಗೆ ನೀವು ಫೋಕಸ್ ಮಾಡಿ. ನೀವು ಯಾವತ್ತು ಶತ್ರುಗಳನ್ನ ನೀವು ಸೋಲಿಸಬೇಕು ಅಂದರೆ ನಿಮ್ಮ ಬೆಳವಣಿಗೆ ಯಾವ ರೇಂಜಲ್ಲಿ ಬೆಳೆಸಿ ಅಂದರೆ ಅವನು ಯೋಚನೆ ಮಾಡೋಕ್ಕಾಗಲ್ಲ ನಿಮ್ಮನ್ನು ಮುಟ್ಟೋದಕ್ಕೆ. ಅಲ್ಲೇ ಮುಗೀತಲ್ಲಿ, ಅವರಲ್ಲಿ ನಿಮ್ಮ ಶತ್ರು ನಾಶ ಮಾಡಿದ್ರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಮೋಸ ಮಾಡಿದವನು ದೇವರವನು. ಅವ್ನು ಮೋಸ ಮಾಡಿದ ಕೂಡಲೇ ನೀವು ಅದನ್ನ ಇಟ್ಕೊಂಡೆ ಒಂದು ಆಪರ್ಚುನಿಟಿಯನ್ನು ತಗೊಂಡು ನಿಮ್ಮ ಬೆಳವಣಿಗೆಗೆ ಫೋಕಸ್ ಮಾಡಿ. ಆ ನಿಟ್ಟಿನಲ್ಲಿ ಫೋಕಸ್ ಮಾಡಿದಾಗ ಡೆವಲಪ್ಮೆಂಟ್ ಗ್ಯಾರಂಟಿಡ್. ಬೆಸ್ಟ್ ಟ್ರೀಟ್ಮೆಂಟ್ ಅದು. ಇದು ಮನಸ್ಸು. ಮತ್ತು ಮನಸ್ಸು ಹೆಂಗಿರ್ಬೇಕು ಯಾವಾಗಲೂ ಅಂದರೆ ನೆಮ್ಮದಿಯಾಗಿರಬೇಕು, ಆನಂದವಾಗಿರಬೇಕು, ಸಂತೋಷವಾಗಿರಬೇಕು. ಸ್ವರ್ಗ ಎಲ್ಲಿ ಅಂದರೆ ಈ ಕ್ಷಣವೇ ನಮ್ಮ ಸ್ವರ್ಗ. ಮನಸ್ಸು ಎಂಥ ಸಂದರ್ಭದಲ್ಲೂ ಕೂಡ ಡಿಸ್ಟರ್ಬ್ ಆಗಕೂಡ್ದು. ಸಂಬಳ ಬಂದಿಲ್ವಾ, ನೋ ಪ್ರಾಬ್ಲಮ್. ಕಂಪ್ನಿ ಲಾಸ್ ಆಗ್ತಿದೆಯಾ, ಕ್ಲೋಸ್ ಆಗ್ತಿದೆ, ನೋ ಪ್ರಾಬ್ಲಮ್. ಮನೇಲಿ ಸಮಸ್ಯೆ ಇದೆಯಾ, ಫ್ಯಾಮಿಲಿ ಮ್ಯಾಟ್ರ್ ಇದೆಯಾ, ನೋ ಇಶ್ಯೂಸ್. ಯಾಕೆಂದರೆ ನಾವು ಇರೋದೇ ಸ್ವಲ್ಪ ದಿನ, ಇರೋದೇ ಸ್ವಲ್ಪ ಗ್ಯಾಪು. ಹುಡ್ಸಿದ ದೇವ್ರು ಉಳ್ ಮೇಯಿಸ್ತಾ ಇರ್ತಾನೆ, ಪ್ರತಿಯೊಬ್ಬರಿಗೂ ದೇವ್ರು ನೋಡ್ಕೊಂಡೇ ಇರ್ತಾನೆ ಅವನು. ಆ ಮೂಮೆಂಟ್ ನಮಗೆ ಇರುತ್ತೆ, ಆ ಮೂಮೆಂಟ್ ಪಾಸ್ ಆಗುತ್ತೆ. ಈಗ ನೀವು ಬೆಳಗ್ಗೆ ಎದ್ದೇಳ್ತೀವಪ್ಪ, ಬೆಳಗ್ಗೆ ಎದ್ದಾಗ ವಿಪರೀತ ಕೆಲಸ ಇರುತ್ತೆ, ಟಿಫನ್ ಮಾಡೋದು ಮರ್ತೋಗ್ಬಿಡ್ತೀರ. ಜೊತೆಲಿ ಸುಮಾರು ಕಡೆ ಓಡಾಡ್ತಾ ಇರ್ತಾರೆ, ನಡ್ಕೊಂಡು ಓಡಾಡ್ತಿದ್ರೆ ಟೆನ್ಷನ್ನು ಸ್ಟ್ರೆಸ್ಸು ಎಲ್ಲ ಇರ್ತೈತೆ. ಓಡಾಟ ಮಧ್ಯಾಹ್ನ ಊಟದ ಟೈಮ್ ಬರುತ್ತೆ, ನಿಮಗೆ ಊಟ ಮಾಡಬೇಕು, ಹೊಟ್ಟೆ ಹಸಿತೆ, ಬಟ್ ಅವಾಗ್ಲೂ ಸ್ಕಿಪ್ ಆಗಿಬಿಡ್ತೈತೆ, ಊಟ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲಸ ಹಂಗಿರುತ್ತೆ, ಪ್ರೆಷರ್ ಆಗಿರುತ್ತೆ. ಸಂಜೆ ಎಲ್ಲ ಕೆಲಸಗಳು ಮುಗಿಸಿ ನಿಮ್ಗೆ ಏನು ಅಂದ್ಕೊಂಡ್ರೆ ಅದೇ ಥರ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಕೆಲಸ. ಸಂಜೆ ಊಟ ಮಾಡೋದ್ರಲ್ಲಿರೋ ಸುಖ ಇದೆ ನೋಡಿ, ಆನಂದ ಇದೆ ನೋಡಿ, ಅದು ಎಷ್ಟು ದುಡ್ಡು ಕೊಟ್ಟರೂ ಸಿಗಲ್ಲ. ಅದೇ ನೀವು ಬೆಳಗ್ಗೆ ಎದ್ದಾಗ ಒಳ್ಳೆ ಟಿಫನ್ ಮಾಡ್ತೀರಾ, ಒಂದು 2 ಅವರ್ ಬಿಟ್ಬಿಟ್ಟು ಯಾರೋ ಇನ್ನೊಬ್ರೇನೋ ಬನ್ನಿ ಇಲ್ಲೇ ಹೋಗೋಣ, ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಮತ್ತೆ ತಿಂತೀರಾ. ಮಧ್ಯಾಹ್ನ ಮತ್ತೆ ಒಳ್ಳೆ ಊಟ ಮಾಡ್ತೀರಾ, ಮತ್ತು ಸಂಜೆ ಊಟ ಮಾಡಬೇಕು. ಆ ಥ್ರಿಲ್ ಇರಲ್ಲ, ಮಜಾ ಇರಲ್ಲ. ಫೋರ್ಸಬಲಿ ನಾವು ಹೊಟ್ಟೆಗೆ ಹಾಕ್ತಾ ಇರ್ತೀವಿ ನಾವು. ಸೊ ಲೈಫಲ್ಲೂ ಕೂಡ ಸ್ಕೇರ್ಸಿಟಿ ಇರಬೇಕು, ಅಭಾವ ಇರಬೇಕು, ಕಷ್ಟ ಬರಬೇಕು, ಅವಮಾನಗಳಾಗಬೇಕು, ಅಪಮಾನಗಳಾಗಬೇಕು. ಇದು ಯಾವಾಗ ಆಗುತ್ತೆ ಗೊತ್ತಾ, ನೀವು ಏನಾರು ವಸ್ತು ಇದು ಮಾಡೋಕ್ಕಂತ ನೀವು ಹೋದಾಗ, ಹೊಸದು ಏನಾರು ಪ್ರಯೋಗ ಮಾಡೋಕ್ಕೆ ಹೋದರೆ, ರಿಸ್ಕ್ ತೊಗೊಳಕ್ಕೆ ಹೋದರೆ, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಹೋದರೆ ಎಲ್ಲ ಸೆಟ್ ಬೇಕಾಗುತ್ತೆ. ಫಸ್ಟೇ ಮಾಡೋಕೆ ಎಡುತ್ತೀವಿ ನಾವು. ಸೊ ನಾವು ಏನೂ ಬೇಡಪ್ಪ, ನನಗೆ ನೆಮ್ಮದಿಯಾಗಿರಬೇಕು ಅಂದರೆ ನೆಮ್ಮದಿಯಾಗಿರೋದೇ ದೊಡ್ಡ ಶಾಪ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾರೋ ತಂದೆ ತಾಯಿಗಳು ಅಥವಾ ತಾತ ಮುತ್ತಾತನ ಆಸ್ತಿ ವಿಪರೀತ ಇತ್ತು ಅಂದರೆ, ಅವ್ನಿಗೆಲ್ಲ ಸೌಕರ್ಯ ಇತ್ತು, ಅವ್ನು ಕಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ, ಈ ಭೂಮಿಲಿ ಅದಕ್ಕಿಂತ ದೊಡ್ಡ ಶಾಪ ಇಲ್ಲವೇ ಇಲ್ಲ. ಅದೇ ಒಬ್ಬ ವ್ಯಕ್ತಿಗೆ ಎಜುಕೇಷನೂ ಇಲ್ಲ, ಬಡತನ ಇದೆ, ಆರೋಗ್ಯನೂ ಸಮಸ್ಯೆ ಇದೆ, ಅವನಿಗಿರುವಂಥ ಆಪರ್ಚುನಿಟಿ ಯಾರಿಗೂ ಇಲ್ಲ. ಏನಕ್ಕೆ ಅಂದರೆ ಅವನು ಮಾಡೋದಕ್ಕೊಂದು ಕೆಲಸ ಇದೆ, ಒಂದು ಗುರಿ ಇದೆ, ಗೋಲ್ ಇದೆ. ಆರೋಗ್ಯವಾಗಿರಬೇಕು ಅನ್ನೋದೊಂದು ಗೋಲ್ ಇದೆ, ದುಡ್ಡು ಮಾಡಬೇಕು ಅನ್ನೋದಿದೆ, ಸಂಸಾರನ ಸಾಕಬೇಕು ಅಂತಿದೆ. ಆ ಟೈಮ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾನೆ. ಈ ಜೀವನ ಇರೋದೇನು ಗೊತ್ತಾ, ದೇವರು ಅಪ್ರಿಷಿಯೇಟ್ ಮಾಡಬೇಕು. ಏನಪ್ಪ ಸೃಷ್ಟಿ ನಂದು, ಅದ್ಭುತವಾದಂಥ ಸೃಷ್ಟಿ ಇವನು. ನೋಡಿ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿದ್ದಿಲ್ಲಪ್ಪ. ಎಲ್ಲರೂ ಯುದ್ಧದ ಮುಖಾಂತರನೇ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಬ್ರಿಟಿಷ್ ಅವರಿಂದ ನಾವು ಹೆಂಗೆ ಮುಕ್ತರಾಗೋದು ಅಂತ ಯೋಚನೆ ಮಾಡುವಾಗ ಒಬ್ಬ ವ್ಯಕ್ತಿ
ಅಹಿಂಸೆ ಮುಖೇನ ಸಾಧ್ಯ ಅಂತ ಇಡೀ ವರ್ಲ್ಡಲ್ಲಿ ಯಾರೂ ಯೋಚನೆ ಮಾಡಿದ್ದಿಲ್ಲ. ಅದು ಇತಿಹಾಸದಲ್ಲೇ ಯಾರೂ ಯೋಚನೆ ಮಾಡಿದ್ದಿಲ್ಲ. ಅದು ಒಬ್ಬ ವ್ಯಕ್ತಿ ಒಂದು ಥಾಟ್ ಕೊಟ್ಟರು, ಥಿಂಕ್ ಬಿಗ್ ಅಂತೀವಲ್ಲ, ಆ ಥಾಟ್ ಕೊಟ್ಟಾಗ ಎಲ್ಲರೂ ನಗ್ಬಿಟ್ರು. ಇದು ಸಾಧ್ಯ ಇಲ್ಲ, ಅಸಾಧ್ಯವಾದದ್ದು ಅಂತ. ತಲೆ ಇದೆ ಇವ್ರಿಗೆ ಅಂತ ಅಂದರು. ಬಟ್ ಕೊನೆಗೇನಾಯಿತು, ಇತಿಹಾಸ ಕ್ರಿಯೇಟ್ ಆಯಿತು. ಮಹಾತ್ಮ ಗಾಂಧೀಜಿ ಅಹಿಂಸೆ ಮುಖೇನನೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಇದನ್ನೇ ಕಾಪಿ ಮಾಡಿದ್ದು ನೆಲ್ಸನ್ ಮಂಡೇಲಾ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮಹಾತ್ಮ ಗಾಂಧೀಜಿ, ಒಬ್ಬ ನೆಲ್ಸನ್ ಮಂಡೇಲಾ, ಒಬ್ಬ ನೀವಾಗಬೇಕು. ಆ ಒಬ್ಬರು ನೀವಾಗಬೇಕು ಅಂದರೆ ಎಲ್ಲರೂ ಏನು ಯೋಚನೆ ಮಾಡ್ತಾರೋ ಅದಕ್ಕಿಂತ ಡಿಫ್ರೆಂಟಾಗಿ ನೀವು ಯೋಚನೆ ಮಾಡಬೇಕು. ಅವ್ರಿಗೋಸ್ಕರ ಮಾಡಿದ್ರ, ಮಹಾತ್ಮ ಗಾಂಧೀಜಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಮಾಡಿದ್ರ, ಪ್ರೆಸಿಡೆಂಟ್ ಆಗಬೇಕು ಅಂತ ಮಾಡಿದ್ರ, ಅವ್ರು ಏನಾರು ಆಗಬೇಕು ಅಂತಿದ್ರೆ ಯಾರು ಅಪೋಸ್ ಮಾಡೋರ? ಅವ್ರು ಅದಕ್ಕೆ ಮಾಡೇ ಇಲ್ಲ. ಅದಕ್ಕೆ ಹೇಳೋದು ನಿಷ್ಕಾಮ ಕರ್ಮ. ಅದಕ್ಕೆ ನಿಷ್ಕಾಮ ಕರ್ಮ ಯೋಗಿಗಳು ಅಂತೀವಿ ನಾವು. ಇದನ್ನು ಮಾಡಿದಾಗ ಏನಾಯಿತು, ದುಡ್ಡುಗೋಸ್ಕರ ಮಾಡಿಲ್ಲ, ಅವ್ರ ಪವರ್ಗೋಸ್ಕರ ಮಾಡಿಲ್ಲ. ಬಟ್ ಇವತ್ತು ನೋಟಲ್ಲಿ ಯಾರ ಫೋಟೋ ಐತೆ? ಮಹಾತ್ಮ ಗಾಂಧಿ ಫೋಟೋ ಐತೆ. ಫಾದರ್ ಆಫ್ ದಿ ನೇಷನ್ ಯಾರಿಗೆ ಹೆಸರು ಬಂತು? ಮಹಾತ್ಮ ಗಾಂಧೀಜಿಗೆ ಬಂತು. ಮಹಾತ್ಮನ ಹೆಸರು ಇರೋದು ಏಕೈಕ ವ್ಯಕ್ತಿಗೆ, ಅದು ಗಾಂಧೀಜಿಯವ್ರಿಗೆ. ಅವ್ರು ಯಾವುದಕ್ಕೂ ಇದಿಂದ್ರೆ ಹೋಗಿಲ್ಲ. ಬೇಡ, ಬುದ್ಧ ಅವರು ನನ್ನ ಸ್ಟ್ಯಾಚ್ಯೂನ ಎಲ್ಲೂ ಮಾಡಬೇಡಿ, ಮೂರ್ತಿ ಪೂಜೆ ವಿರುದ್ಧ ಅಲ್ಲ, ಅವರು ಪರ ಇದ್ದಿಲ್ಲ ಅವರು. ಬಟ್ ಅದು ಎಲ್ಲಿ ನೋಡಿದ್ರೆ ಯಾರ್ದು ಮೂರ್ತಿ ಇರೋದು? ಬುದ್ಧಂದೇ ಮೂರ್ತಿ ಇರೋದು. ಸೊ ಇಲ್ಲಿ ನನಗೆ ಏನು ಬೇಕು ಅಂತ ವರ್ಕ್ ಮಾಡಿದ್ರೆ ನಿಮ್ಗೆ ಸಿಗಲ್ಲ. ನೀವು ಎಲ್ಲರೂ ಹೋಗಿ ಬೇರೆಯವ್ರಿಗೆ ಡೆವಲಪ್ಮೆಂಟ್ ವರ್ಕ್ ಮಾಡಿ. ನೀವು ಏನು ಅಂದ್ಕೊಂಡಿದ್ರೋ ಅದಕ್ಕಿಂತ ಹೆಚ್ಚು ಸಿಗುತ್ತೆ. ಇದೇ ನೇಚರ್ ಸೀಕ್ರೆಟು. ನೀವೇ ನೋಡಿ, ನಮ್ಮ ಸುತ್ತಮುತ್ತ ನಮ್ಮ ರಾಜ್ಯದಲ್ಲೇ ವಿಪರೀತ ಪವರ್ಫುಲ್, ವಿಪರೀತ ದುಡ್ಡು ಮಾಡಿದ್ರ ಸ್ಥಿತಿ ಏನೇನಾಗಿದೆ ಅಂತ ನೋಡ್ಕೊಂಬನ್ನಿ ನೀವು. ನಾವೇನು ತಿಳ್ಕೊಂಡಿದ್ದೆ ಅವ್ರು ನೆಮ್ಮದಿ ಆಗೋರೆ ಅಂತ. ಅವ್ರ ಜಾಗದಲ್ಲಿ ಹೋಗಿ ನೀವು ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ನೀವೆಷ್ಟು ನೆಮ್ಮದಿಯಾಗಿದ್ದೀರಾ ಅಂತ. ಸೊ ಇಲ್ಲಿ ವಿಕಾಸ ದರ್ಪಣ ಅಂದರೆ ನಾವು ನೀವು ಒಟ್ಟಿಗೆ ಸೇರಿ ನಮ್ಮ ರಾಜ್ಯನ ಡೆವಲಪ್ ಮಾಡೋದು. ರಾಜ್ಯ ಡೆವಲಪ್ ಆಯಿತು ಅಂದರೆ ದೇಶ ಡೆವಲಪ್ ಆಗುತ್ತೆ. ಈ ನಿಟ್ಟಿನಲ್ಲಿ 224 ಕಾನ್ಸ್ಟಿಟ್ಯೂನ್ಸಿಯಿಂದ ಯಾರ್ಯಾರು ಈ ಜವಾಬ್ದಾರಿ ತೊಗೊಳಕ್ಕೆ ತಯಾರಿದ್ದೀರಾ, ದಯಮಾಡಿ ಹೇಳ್ತಾ ಇರ್ತೀನಿ, ಕೆಳಗಡೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ಪಾರ ಮಾಡಿ, ಮೆಸೇಜಾರ ಮಾಡಿ, ಫೋನಾರ ಮಾಡಿ. ಈ ನಿಟ್ಟಿನಲ್ಲಿ ಮಾತ್ರ. ಯಾವಾಗ ನೀವು ದೊಡ್ಡ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತಾರೆ, ನಿಮ್ಮ ಸಮಸ್ಯೆಗಳೆಲ್ಲ ಚಿಕ್ಕದಾಗ್ಬಿಡುತ್ತೆ. ನೀವು ಏರೋಪ್ಲೇನಲ್ಲಿ ಮೇಲ್ಗಡೆ ಹೋದಾಗ ಎಲ್ಲ ಬಿಲ್ಡಿಂಗ್ಗಳು, ಲಾರಿ, ದೊಡ್ಡ ಗಾಡಿಗಳು ಇಷ್ಟೇ ಕಾಣಿಸುತ್ತೆ ಎತ್ತರಕ್ಕೆ ಹೋದಾಗ. ಅದೇ ನೀವು ಕೆಳಗಡೆ ಇದ್ದಾಗ ಏನಾಗುತ್ತೆ, ಇಲ್ಲಿ ದೊಡ್ಡ ಬಸ್ಸು, ಲಾರಿ, ಹೆಂಗೆ ದೊಡ್ಡ ಬಿಲ್ಡಿಂಗ್ ನೋಡೋ ಭಯ ಆಗುತ್ತೆ, ಏನಪ್ಪ ಹಿಂಗೈತೆ ಅಂತ ಟ್ರಾಫಿಕ್ಕು. ಮೇಲೋದಾಗ ಸಣ್ಣಗೆ ಕಾಣಿಸುತ್ತೆ. ನಮ್ಮ ಥಿಂಕಿಂಗ್ ಪ್ಯಾಟ್ರನ್ನು ಅಷ್ಟೇ. ಈ ಕೆಳಗಡೆ ಲೆವೆಲಿಂದ ಸಣ್ಣ ಪುಟ್ಟಕ್ಕೆ ಎದ್ರುಕೊಂಡು ಜಾಬ್ ಸೆಕ್ಯೂರಿಟಿ ಅಂತೆ, ಪೆನ್ಷನ್ ಅಂತೆ, ಫ್ಯೂಚರ್ ಹೆಂಗಪ್ಪ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಇದರಿಂದ ಸ್ವಲ್ಪ ನೀವು ಮೇಲ್ಗಡೆ ಹೋದಾಗ ಥಿಂಕಿಂಗ್ ಪ್ಯಾಟ್ರನ್ನು ಅವೆಲ್ಲ ಸಣ್ಣ ಕಾಣಿಸೋಕ್ಕೆ ಶುರು ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಒಟ್ಟಿಗೆ ಸೇರಿ ನಮ್ಮ ದೇಶನ ನಿಜವಾದ ಗ್ಲೋಬಲ್ ಲೀಡರ್ ಮಾಡೋಣ. ನಮ್ಮ ದೇಶದ ಮುಖ್ಯನ ಇಡೀ ಪ್ರಪಂಚ ಖುಷಿಯಾಗಿ ಆನಂದವಾಗಿರೋದಕ್ಕೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ನಾನು ನೀವು ಸೇರಿ ವರ್ಕ್ ಮಾಡೋಣ. ನಮಸ್ತೆ.